ಸ್ವಾಗತ ಸುಸ್ವಾಗತ ತಲೆಹರಟೆಗೆ, ನಮ್ಮ ಕನ್ನಡ ಕಾಮಿಕ್ಸ್ ಪಾಡ್ಕಾಸ್ಟ್. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರವಣ್ ಪಿ, ಆಲ್ ದ ವೇ ಫ್ರಮ್ ಹೊಸಪೇಟೆ ಆ್ಯಂಡ್ ಹೆಣ್ಣೂರು, ಆ್ಯಂಡ್ ನಮ್ಮ ವೆರಿ ಓನ್ ಮಾರುಡಿ ಹುಡುಗ ಅಜಯ್ ರಾಥೋಡ್ ಫ್ರಮ್ ರಾಜಸ್ಥಾನ್ ಆ್ಯಂಡ್ ಚಿಕ್ಕಪೇಟೆ. ಮಾರ್ಚ್ ಮಂತ್ ನಡೀತದೆ, ಮಾರ್ಚ್ ಏಪ್ರಿಲು. ಸೊ ಸಮ್ಮರಲ್ಲಿ ನಮಗೆ ಫಸ್ಟ್ ಬರೋದು ಎಕ್ಸಾಮ್ಸ್, ಆಮೇಲೆ ಬರೋದು IPL. ಸೊ ಇವತ್ತಿನ ನಮ್ಮ ಟಾಪಿಕ್ ಎಕ್ಸಾಮ್ಸ್. ನಿಮ್ಮ ಎಕ್ಸಾಮ್ಸ್ ಅಂದ ತಕ್ಷಣ ಫಸ್ಟ್ ಕೋರ್ ಮೆಮೊರಿ ಏನು ಅಜಯ್? ಕೋರ್ ಮೆಮೊರಿ ಅಂತ ಯಾವುದೂ ಇಲ್ಲ ಬ್ರೋ. ಎಕ್ಸಾಮ್ ಅಂದರೆ ಒಂಥರ ಟೆನ್ಷನ್ ಅಷ್ಟೇ. ಯಾರು ಬರೀತಾರೆ, ಯಾರು ಹೋಗ್ತಾರೆ, ಯಾವ ಮೇನ್ ಯೂಶಲಿ ಏನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಅದೆಲ್ಲ ಓಕೆ. ಆ 10th ಒಂದು ಎಕ್ಸಾಮ್ ಇದೆಲ್ಲ ಬೋರ್ಡ್ಸು, ಅದು ಒಂದು ಮಾತ್ರ ಜಾಸ್ತಿ ಭಯ. ಯಾಕಂದ್ರೆ ಮೇಯ್ನ್ ಅದು ಫಸ್ಟ್ ಇದು ಮಾಡ್ಬಿಡ್ತಾರೆ ಗೊತ್ತಾ, ನಿನ್ಗೆ ಇದ್ದೇಳ್ತಾರಲ್ಲ ಸ್ಕೂಲ್ ಚೇಂಜ್ ಆಗುತ್ತೆ ಅಂತ, ಅಲ್ಲೇ ಗಾಬರಿ ಆಗ್ಬಿಡೋದು. ಏನ್ ಬ್ರೋ ಇದು, ನಾನು ಐಸಿಸ್ಗೆ ಏನಾದ್ರು ಬರಿತಾ ಇದ್ದೀನ, ರಾಗ್ ಬರಿತಾ ಇದ್ದೀನ, ಸ್ಕೂಲ್ ಯಾಕೆ ಚೇಂಜ್ ಮಾಡ್ತಾವ್ರೆ ಎಕ್ಸಾಮ್? ಮತ್ತೆ ನಿಂಗೆ 8ನೇ ಕ್ಲಾಸಿಂದ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ, ಎಕ್ಸಾಮ್ ಆಯ್ತಾ? ಹ್ಞೂ ಆಯ್ತು. ಯಾವ ಕ್ಲಾಸ್? 8ನೇ ಕ್ಲಾಸ್. 8ನೇ ಕ್ಲಾಸ್ ನೆಕ್ಸ್ಟ್ ಇವಾಗಲ್ಲ, ನೆಕ್ಸ್ಟ್ ಇಯರ್ ಇಂಪಾರ್ಟೆಂಟ್. 9th ಇವಾಗಲ್ಲ, ನೆಕ್ಸ್ಟ್ ಇಯರ್ ಇಂಪಾರ್ಟೆಂಟ್. ಸೊ ಬಿಲ್ಡ್ ಅವರು ಜನ ಅಕ್ಕಪಕ್ಕ ಎಕ್ಸ್ಪೆಕ್ಟೇಷನ್ಸ್ ಜೊತೆ ಟೆನ್ಷನ್ ಬಿಲ್ಡ್ ಮಾಡ್ತಾ ಇರ್ತಾರೆ. ಬಟ್ ವರ್ ಯು ಗುಡ್ ಸ್ಟೂಡೆಂಟ್? ನಾನು ಅಂದ್ರೆ ಗುಡ್ಡೆ, ಬಟ್ ನಾನು ಫುಲ್ ಪೊಟೆನ್ಶಿಯಲ್ ದಾಟ್ತಾ ಇರ್ಲಿಲ್ಲ. ಎಲ್ರಿಗೂ ಗೊತ್ತಾಗೋದು ಬೇಡ, ಜಾಸ್ತಿ ಫ್ಲೆಕ್ಸ್ ಮಾಡೋದು ಬೇಡ, 100% ತಂದಿ ಅಂತ ಆತರ 80% ಅಲ್ಲಿ ಕೂಲ್ ಆಗಿರೋಣ ಅಂತ ನಾನು ಅಷ್ಟೇ. ವಾಲಂಟಿಯರ್ಲಿ ತರ್ತಾ ಇರ್ಲಿಲ್ಲ. ಇದೆಂತ ಮಗ ಇದು, ಅಂದ್ರೆ ಬರೀ 40 ಬರ್ತಿರ್ಲಿಲ್ಲ. ಇಲ್ಲ, ಬರೀ 8th ಅಷ್ಟೇ. ಅದಾದ್ಮೇಲೆ ಟ್ರೈ ಮಾಡಿದ್ರು ಆಗ್ತಾ ಇರ್ಲಿಲ್ಲ ಅದು. ನಿನ್ನ ಫಸ್ಟ್ ಎಕ್ಸಾಮ್ ಕೋರ್ ಮೆಮೊರಿ ಏನು? ಕೋರ್ ಮೆಮೊರಿ ಏನಂದ್ರೆ, ಪ್ರತಿ ಸಲ ಎಕ್ಸಾಮ್ ಬಂದಾಗ ಏನಾಗ್ತಿತ್ತು ಅಂದ್ರೆ, ನನಗೆ 2 ಟೆಸ್ಟ್ ಇರ್ತಿದ್ವು. ನಿಮಗೆಲ್ಲ ಒಂದಿರುತ್ತೆ ಪಾಸ್ ಆಗ್ಬೇಕು ಅಂತ. ಪಾಸ್ ಆಗ್ಬೇಕು, ಇಷ್ಟು ಎಫರ್ಟ್ ಹಾಕ್ಬೇಕಾ? ಅದು ಕಾಪಿ ಹೊಡಿಯಕ್ಕೂ ನನಗೆ ಮನ್ಸು ಬರ್ತಿರ್ಲಿಲ್ಲ. ಕಾಪಿ ಹೊಡಿಬೇಕಂದ್ರೆ ನೀನ್ ಚೀಟಿ ಮೇಲೆ ಬರ್ಕೊಂಡು ಹೋಗು, ಅದೆಲ್ಲ ಎಫರ್ಟ್ ಹಾಕಿ ತೆಗಿ, ಕಷ್ಟಪಟ್ಟು ಬೇಕಾ ಇದೆಲ್ಲ, ಸುಮ್ನೆ ಫೇಲ್ ಆಗ್ಬಿಡೋಣಲ್ಲ, ಏನಾಗುತ್ತೆ ಎಲ್ಲರೂ ಹೇಳ್ತಿದ್ರು. 9th ಬಂದ್ಬಿಟ್ಟು ಹೇಳ್ತಿದ್ರೆ ನೆಕ್ಸ್ಟ್ ಇಯರ್. ನಾನು ಅದೇ ವರ್ಷ ಫೇಲ್ ಆಗ್ಬಿಟ್ಟೆ. ನೆಕ್ಸ್ಟ್ ಇಯರಿಗೆ ಐ ಆಮ್ ಪ್ರಿಪೇರಿಂಗ್ ಯು ಮೆಂಟಲಿ ಅಂತ ಹೇಳ್ಬಿಟ್ಟು. ಆದ್ರೆ ನೀನ್ ಕಾಪಿ ಹೊಡಿತಿದ್ಯಾ? ಹೊಡಿತಿದ್ದೆ ಅಂದ್ರೆ ಅದೇ ಚೀಟಿ ತೆಗಿಯಕ್ ಮನ್ಸು ಬರ್ತಿರ್ಲಿಲ್ಲ. ಮುಂದಿನವರು ಹಿಂದಿನವರೆಲ್ಲ ತೋರಿಸಿದ್ರೆ ಮಸ್ತಾಗಿ ಕುತ್ತಿಗೆ ಯಾಕೆ ಇಷ್ಟು ಉದ್ದಾಗಿದ್ದ ಅನ್ಕಂಡೆ. ಸತ್ಯ. ಹಂಗಾರೆ ಬೇರೆ ಎಲ್ಲದಕ್ಕೂ ಉದ್ದಾಗ್ಬೇಕು ಅಂದ್ರೆ ಆ ಥರ ಏನಾದ್ರು ಮಾಡಿರ್ಬೇಕು ಅಂತನಾ? ನೀ ಕಾಪಿ ಹೊಡಿತಿದ್ದ ಅಜಯ್? ನಾನು ಹೊಡಿತಿರ್ಲಿಲ್ಲ. ಆದ್ರೆ ನಾನು ಒಂದ್ಸಲಿ ಟ್ರೈ ಮಾಡಿದೆ, ಅದೇ ವರ್ಷ ಇದಾಗ್ಬಿಡ್ತು. ಅಂದ್ರೆ ಯಾವತ್ತು ಯೂಶಲಿ ನಾನು ಎಲ್ಲ ಓದ್ಬಿಡ್ತಿದ್ದೆ, ಪಾಸ್ ಆಗ್ಬಿಡ್ತಿದ್ದೆ, ಏನ್ ತಲೆನೋವು ಇರ್ಲಿಲ್ಲ. ಒಂದ್ಸಲಿ ಮ್ಯಾಥ್ ಎಕ್ಸಾಮ್ಗೆ ಎಲ್ಲ ಓದಿದ್ದೆ, ಒಂದೇ ಒಂದು ಥಿಯರಮ್ ಓದಿಲಿಲ್ಲ. ಇದೇನಾದ್ರೂ ಬಂದ್ಬಿಟ್ರೆ ಬೇಜಾರಾಗುತ್ತೆ ಅಂತ, ಇದು ಗೊತ್ತಿಲ್ಲ ಇದೇ ಬಂದ್ಬಿಡ್ತಲ್ಲ, ಇದನ್ನ ಒಂದ್ ಬರ್ಕೊಂಡು ಹೋಗ್ಬಿಡೋಣ ಅಂತ ಒಂದೇ ಬಿಟ್ಟಿದೆ, ಬರ್ಕೊಂಡು ಹೋಗ್ಬಿಡೋಣ ಅಂತ ಚೀಟಿ ಆಗೋಡ್ ಹೋಗೋಗ್ಬಿಟ್ಟಿದ್ದೀನಿ. ಕ್ವಶನ್ ಪೇಪರ್ ಬಂತು, ನೋಡ್ದೆ ಇಲ್ಲ ಅದು ಸದ್ಯ. ಆಮೇಲೆ ಏನಾದ್ರು ಚೆಕಿಂಗ್ ಬಂದ್ರೆ ಜೇಬಲ್ಲೇ ಇಟ್ಕೊಂಡಿದ್ದೀನಿ ಅಂತ, ಸರಿ ಆಚೆ ಹೋಗ್ಬಿಟ್ಟು ಟಾಯ್ಲೆಟ್ ಅನ್ಬಿಟ್ಟು ಹೋಗ್ಬಿಟ್ಟು ಬಿಸಾಕ್ಬಿಡೋಣ ಅಂತ ಹೋಗ್ಬಿಟ್ಟು ಬಿಸಾಕ್ತಾ ಇದೀರಿ. ಆಚೆ ಕಡೆ ಇದ್ದೇ ಯಾರೋ ಸರ್ ನೋಡ್ಬಿಟ್ಟು ಬಿಸಾಕಿದ್ ದೊಡ್ಬಿಟ್ಟಿದ್ದಾರೆ. ಏನೋ ಕಾಪಿ ಹೊಡಿತಿದೆ ಸರ್. ಇಲ್ಲ ಸರ್, ಇಲ್ಲ ಬಿಸಾಕಿದ್ದೇನು ಮತ್ತೆ. ಸೊ ಆ ಥಿಯರಮ್ ಬಂದಿತ್ತಾ ಎಕ್ಸಾಮ್ ಅಲ್ಲಿ? ಇಲ್ಲ, ಅದು ಬಂದಿಲ್ಲ, ಅದಕ್ಕೆ ವಾಪಸ್ ಬಿಸಾಕೊಂಡಿಲ್ಲ. ನಾನು ಅದು ಸರ್ಗೆ ಹೇಳ್ದೆ, ಸರ್ ಆಕ್ಚುಲಿ ನಾನು ಅದ್ ಬರ್ಕೊಂಡ್ ಬಂದೆ, ಬಟ್ ಅದ್ ಬಂದಿಲ್ಲ ಸರ್. ಅವ್ರು ಏನ್ ಪ್ರೂಫ್ ಅಂತೆ. ಸೊ ಆ ಚೀಟಿ ಎಷ್ಟಿದ್ ಇವಾಗ ಹುಡುಕ್ತಾ ಇದ್ರಿ ನಾವು ಹೋಗ್ಬಿಟ್ಟು ತಿರ್ಗಾ. ಸೊ ಹೋಗ್ಬಿಟ್ಟು ಕೆಳಗಡೆ ಗ್ರೌಂಡ್ ಹತ್ರ ಅಲ್ಲೆಲ್ಲ ಗಿಡಕಿ ಅಂದ್ರೆ ವಿಂಡೋ ಇಂದ ಇಸ್ತಿದ್ನಲ್ಲ, ಈ ಸೈಡ್ ಇಂದ ಹೋಗಿ ಅಲ್ವಾ ಎಗ್ದಿ ತಿರ್ಗಾ ಬಂದಿ ನೋಡಿ ಸರ್ ಈ ಥಿಯರಮ್ ಇತ್ತು, ಅದಿಲ್ಲ ಅವ್ರು ಚೆಕ್ ಮಾಡಿ ಓಕೆ ಆಯ್ತು ಅಂದ್ಬಿಟ್ಟು ಒಂದು ಹೊಡೆದಿ ಅಲ್ಲಿ ಹೋಗು ಅಂತ ಬಿಟ್ಟು, ಅದಾದ್ಮೇಲೆ ಲಾಸ್ಟ್ 20 minutes ಇತ್ತು ಅಷ್ಟೇ ಎಕ್ಸಾಮ್ ಬರೆಯಕ್ಕೆ. ಎಕ್ಸಾಮ್ ಎಕ್ಸ್ಟೆಂಡ್ ಮಾಡಿದ್ರ? ಇಲ್ಲ, ನಾನು 20 ನಿಮಿಷ ಎಷ್ಟಾದ ಅಷ್ಟು ಬರ್ದೆ. ಅದರಲ್ಲಿ ಸರ್ಚ್ ಅಂಡ್ ರೆಸ್ಕ್ಯೂ ಎಲ್ಲ ಮಾಡಿದ್ವಿ. ಅದ್ ಮಾಡಿರ್ಲಿಲ್ಲ ಅಂದ್ರೆ ಆರಾಮಾಗಿ ಜಾಸ್ತಿ ಮಾರ್ಕ್ಸ್ ಬಂದಿರೋದು. ಕಳ್ತನ ಮಾಡಕ್ ಬಂದಿಲ್ಲ ಸರ್, ವಾಪಸ್ ಇಡಕ್ ಬಂದಿರೋದು. ಇದು ಬೇಡ ಸರ್, ನಮ್ಮ ಮನೇಲಿ ಟಿವಿ ಬೇಕಾಗಿತ್ತು, ಮೈಕ್ರೋವೇವ್ ನನಗೆ ಬೇಡ. ಇಟ್ ವುಡ್ ಬಿನ್ ಕ್ರೇಜಿ. ನೀ ಅಲ್ಲಿ ಪೇಪರ್ ಹುಡ್ಕೋಕ್ ಹೋಗಿದ್ದೆ, ಅಲ್ಲಿ 4 ಬೇರೆ ಪೇಪರ್ ಸಿಕ್ಕಿರ್ಬೇಕು ಸರ್. ಇನ್ನೂ ಕಾಪಿ ಹೊಡಿತಿದ್ದೆ, ಇಂಗ್ಲಿಷ್ ಎಕ್ಸಾಮ್ ಕಾಪಿ ಹೊಡಿತಿದ್ದೆ ಇವತ್ತೆ. ಮತ್ತೆ ಇವತ್ತು ಬಂದಿರೋ ಥಿಯರಮ್ ಪೇಪರ್ ಇರ್ಬೇಕಿತ್ತು. ಅವಾಗ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಯಾರಾದ್ರೂ ಚೇಂಜ್ ಮಾಡಿ ಕೊಟ್ಬಿಟ್ಟು, ಸರ್ ನೋಡಿ ಬಂದಿಲ್ಲ, ಇದು ಫಸ್ಟ್ ಪೇಜ್ ಅಲ್ಲಿ ಇದೆ, ಶೂಟ್ ಮಾಡಿರೋರು ಅನ್ಸುತ್ತೆ ನನ್ನ. ನನಗೆ ಅನ್ಸುತ್ತೆ ದೇರ್ ಆರ್ 2 types ಆಫ್ ಕಾಪಿಂಗ್. ಒಂದು ಲೋ ಎಫರ್ಟ್, ಒಂದು ಹೈ ಎಫರ್ಟ್. ಲೋ ಎಫರ್ಟ್ ನೀನು ಏನು ಪ್ರಿಪೇರ್ ಮಾಡ್ಕೊಂಡು ಹೋಗೋದಿಲ್ಲ, ಅವತ್ತಿನ ದಿನ ಕ್ವೆಶ್ಚನ್ ಬಂದ್ರೆ ಡಿಪೆಂಡೆನ್ಸಿ ಮೇಲೆ ಕಾಪಿ ಮಾಡೋದು ಮಗ, ಅದು. ಹೈ ಎಫರ್ಟ್ ಪ್ರಿಪೇರ್ ಮಾಡ್ಕೊಂಡು ಹೋಗೋದು. ಸೊ ನೀನ್ ಲೋ ಎಫರ್ಟ್ ಹೈ ಎಫರ್ಟ್? ನಾನು ಲೋ ಎಫರ್ಟ್, ವೆರಿ ಲೋ, ಬೇರ್ ಮಿನಿಮಮ್ ಇನ್ವೆಸ್ಟ್ಮೆಂಟ್. ಲೋ ಎಫರ್ಟ್ ಕ್ಯಾಚ್ ಏನು ಅಂದ್ರೆ,
ನಿನ್ ಅಕ್ಕಪಕ್ಕ ಕೂತಿರೋ ಚೆನ್ನಾಗಿ ಓದೋರು ಇರ್ಬೇಕು. ಆಕ್ಚುಲಿ ನಾನು ಎಷ್ಟೋ ಸಲ ಪಾಸಿಂಗ್ ಮಾರ್ಕ್ಸ್ ಸಾಕು ಅನ್ಕೊಂಡು ಕೂತಿರ್ತೀನಿ, ನೀನ್ ನೋಡಿದ್ರೆ ಎಲ್ಲ ಫೇಲ್ ಆಗಿರ್ತೀನಿ ತಪ್ಪ ಬರ್ದ್ಬಿಟ್ಟು. ನಿಮ್ ಮುಂದೆ ಇರೋನ್ ಕಾಪಿ ಮಾಡ್ತಿದ್ನ, ನೀನ್ ಚೆನ್ನಾಗಿ ಓದ್ತಿದ್ನ? ಚೆನ್ನಾಗಿ ಓದಾಗ ಬಿಲ್ಡಪ್ ಕೊಡ್ತಿದ್ದ, ನಾನು ಅವ್ನು ನಂಬ್ಕೊಂಡ್ಬಿಟ್ಟಿದ್ದೆ ಅವನ್ನ. ಅವ್ನು ಫುಲ್ಲು ಸ್ಪೆಟ್ಸ್ ಹಾಕೊಂಡು ಅಂತ ಬರೀತಿದ್ದ, ತೋರ್ಸು ಅಂತಿದ್ರು, ಅಂತಿದ್ದ. ನಾನು ಇವನು ಯಾರೋ ರ್ಯಾಂಕ್ ಸ್ಟೂಡೆಂಟ್ ಗುರು, ಇವನು ತೋರಿಸ್ದೆ ಎಲ್ಲ ಬರ್ದೆ. ಆಮೇಲೆ ನೋಡಿದ್ರೆ ಫೇಲ್ ಆಗಿ ಬಂದ, ಇಬ್ರು ಫೇಲ್ ಆಗಿ. ಅವ್ನು ತೋರಿಸ್ತಿದ್ದು ಯಾಕೆ ಅಂದ್ರೆ ಅವನಿಗೆ ನಾಚಿಕೆ ಆಗ್ತಿದ್ದೀನಿ. ಅದು ತಿಳ್ಕೊಳಕ್ಕಾಗಿಲ್ಲ. ಅಲ್ಲ, ಟೀಚರ್ ಇವ್ರ ಪೇಪರ್ ಕರೆಕ್ಟ್ ಮಾಡ್ತವ್ರೆ, ಅವನು ಫುಲ್ ರಾಂಗ್ ಆನ್ಸರ್ ಬರ್ದಿದ್ದಾನೆ, ಇವನು ಸೇಮ್ ರಾಂಗ್ ಆನ್ಸರ್ ಬರ್ದಿದ್ದಾನೆ. ಟೀಚರ್ ಒಂದ್ 2 ನಿಮಿಷಕ್ಕೆ ನಾನೇ ತಪ್ಪು ಹೇಳ್ಕೊಟ್ಬಿಟ್ಟಿದ್ದೇನೆ ಅಂತ. ನೀನ್ ಯಾವ ತರ ಕಾಪಿ ಹೊಡಿತಿದ್ದೆ? ನಾನು ಕಾಪಿ, ನಂದೊಂದು ಬ್ಯಾಡ್ ಮೆಮೊರಿ ಆಯ್ತು ಬ್ರೋ, ಅವಾಗಿಂದ ಕಾಪಿ ಹೊಡೆದಿಲ್ಲ. ನನ್ನ ಮುಂದೆ ಒಬ್ಬ ಇದ್ದ, ಮಂಜು ಅಂತ ಹೇಳ್ಬಿಟ್ಟು, ಅವನು ಎಲ್ಲ ಹಿಂದೆ, ಅವ್ನು ತುಂಬ ಚೆನ್ನಾಗಿತ್ತು. ಅವ್ನು ಹಿಂಗೆ ಬಂದು ಕೇಳೋನಿಗೆ, ಆಗ ಇದು ಅಂತ ಹೇಳಿ ನಾನು ಹಿಂಗೆ ಮುಂದೆ ಹೋಗಿ ನಾನು ಹೆಲ್ಪ್ ಮಾಡ್ತಿದ್ದೆ. ಒಂದಿನ ನಾನು ತುಂಬ ಸ್ಟ್ರಕ್ ಆಗಿಬಿಟ್ಟೆ ಸಂಸ್ಕೃತದಲ್ಲಿ, ಸಂಸ್ಕೃತ ಎಕ್ಸಾಮಲ್ಲಿ ತುಂಬ ಸ್ಟ್ರಕ್ ಆದೆ. ನಾನು ಹಿಂಗೆ ಕರೆದ್ಬಿಟ್ಟು ಕೇಳಿದೆ, ಅವ್ನು ಹಿಂಗಿಂದೆ ಬಂದ್ಬಿಟ್ಟು ಓದ್ಕೊಂಬರಕ್ಕಾಗಲ್ವಾ ಅಂದ. ದ್ಯಾಟ್ ಈಸ್ ದ ಡೇ ಬ್ರದರ್ಸ್. ಅದಾದ್ಮೇಲೆ ಎಲ್ಲಾ ಸಂಸ್ಕೃತ ಎಕ್ಸಾಮ್ ಓದ್ಕೊಂಡಿದ್ದಾನೆ, ಬೇರೆದೆಲ್ಲ ಇಲ್ಲ, ಬಟ್ ಸಂಸ್ಕೃತ ಮಾತ್ರ ಓದ್ಕೊಂಡಿದ್ದಾನೆ. ಅವ್ನು ಸಂಸ್ಕೃತ ಒಂದೇ ಅಲ್ಲ, ಸಂಸ್ಕೃತಗಳೇ ಹೇಳ್ಕೊಡ್ತಿದ್ದ. ಏನು ಓದ್ಕೊಂಬರಕ್ಕಾಗಲ್ಲ, ಅವ್ನ್ ತಡಿಬೋದಾಗಿತ್ತು, ಅವ್ನು ತೋರ್ಸಲ್ಲ ಅನ್ಬೋದಾಗಿತ್ತು. ಇವನಿಗೆ ಇಲ್ಲೇ ಪಾಠ ಹೇಳ್ಕೊಡ್ತಾರೆ, ಪ್ರಿನ್ಸಿಪಲ್ ಲೈಫ್ ಲೆಸನ್ ಸಂಸ್ಕೃತಲ್ಲೇ. ಎಕ್ಸಾಮ್ದು ಸೀಟಿಂಗ್ ಪೊಸಿಷನ್ಸ್ ಇದೆಲ್ಲ, ಅದ್ ನನ್ಗೆ ಯಾವಾಗ್ಲೂ ಒಂಥರ ವಿಚಿತ್ರ ಅನ್ಸ್ತಿತ್ತು. ನಿಮ್ ಬೆಂಚಲ್ಲಿ ನಿನ್ ಬೆಂಚಲ್ಲಿ 3 ಜನ ಇದ್ದಾರೆ, ನಿನ್ ಕ್ಲಾಸ್ ಒಂದ್ ಸೇಮ್ ಇದರಲ್ಲಿ, ಮಧ್ಯದಲ್ಲಿ ಒಬ್ಬ ರ್ಯಾಂಡಮ್, ಮತ್ತೆ ಜೂನಿಯರ್ ಅಥವಾ ಸೀನಿಯರ್ ಅಥವಾ ಯಾರೋ. ನಮ್ಗೆ ಯೂಶಲಿ 1st ಇಂದ 7th ವರ್ಗು ಒಂದ್ ಹುಡುಗಿ ಬಂದಿರೋಳು, 1 year ಸೀನಿಯರ್. ಅವಳು ಕಾಪಿ ಹೊಡಿಯಕ್ಕೆ ಬಿಡಲ್ಲ. ಅವಳು ನಾವಿಬ್ರು ಓದೋರು ಚೆನ್ನಾಗೆ, ನನ್ ಪಕ್ಕ ಅಂಕಿತ್ ಅಂತ ಒಬ್ಬ ಕುತ್ಕೊಂತಿದ್ದ, ನಾನು ಅಜಯ್ ಅಂತ ಕುತ್ಕೊಂತಿದ್ದೆ. ಮಧ್ಯಾಹ್ನ ಅವಳು ಉದ್ದಗ್ ರ್ಯಾಂಡಮ್ ಆಗಿ ಹಿಂಗ್ ನೋಡ್ಬಿಟ್ರೆ ಅವಳೇ ಮ್ಯಾಮ್ ಸರ್ ಕಾಪಿ ಹೊಡಿ. ತುಂಬಾ ಮುಖ್ಯ ನಮ್ಗೆ. ಎಷ್ಟು ನಾವಿಬ್ರು ಇವ್ನ ಒಂದ್ ದಿವಸ ಮರ್ಡರ್ ನಾವೆಲ್ಲ ಹಿಂಗನ್ ನಮಗ್ ಯಾವಾಗ ಜೂನಿಯರ್ಸ್ ನ ಕೂಡಿಸ್ತಿದ್ರ ಆಯ್ತಾ, ಆ ಕಡೆ ಈ ಕಡೆ ನಾವಿದ್ದಾಗ ಇವನೇನ್ ತಡಿತಾನ ಬಡ್ಕೊಂಡ್ ಫಟ್ ಅಂತ ಒಂದ್ಬಿಟ್ಟು ನಾವೇ ಹೊಡ್ಕೊಂಡು. ಜೂನಿಯರ್ ಇದ್ರೆ ಅದೇ ಚಿಲ್ಲು, ನೀನ್ ಅವ್ರಿಗೆ ಹೇಳ್ಕೊಡ್ಬೋದು 1-2 ಮಾತು. ಸೀನಿಯರ್ ಏನ್ ಹೇಳೋದು, ಅದು ಹುಡುಗಿ ಬೇರೆ ಏನು ಜಾಸ್ತಿ. ನಮಗ್ ಬಂದಿರೋ ಸೀನಿಯರ್ಸ್ ಯು ಗೈಸ್ ಆರ್ ಕ್ಯೂಟ್ ಅಂತ ಹೆಲ್ಪ್ ಮಾಡೋರು. ಕ್ಯೂಟ್ ಅಂದ್ರೆ ನಾಟ್ ಇನ್ ಆತರ, ಸಣ್ಣ ಹುಡುಗರು ನೀವು 1 ವರ್ಷ ಜಾಸ್ತಿ ದೊಡ್ಡ ಪಾಪದು ನಾ ಹೆಲ್ಪ್ ಮಾಡ್ತೇನೆ ಅಂತ ಪೆನ್ ಈ ಕಡೆಯಿಂದ ಈ ಕಡೆ ಮಾಡ್ಕೊಡೋರು ಒಬ್ಬಳು ಆತರ ಇದ್ರು. ಆದ್ರೆ ಜೂನಿಯರ್ಸ್ ಆದ್ರೆ ನಮ್ ಬಂದ್ ಕೇಳೋರು, ಅಣ್ಣ ನಿಮಗೆ ಇದು ಪೈಥಾಗರಸ್ ಥಿಯರಮ್ ನೆನ್ಪಿದ್ಯಾ ಅಂತ ಹೇಳ್ಬಿಟ್ಟು. ನೆನ್ಪಿದೆಯಲ್ಲ ಅಂದ್ರೆ ಬೇಸ್ಡ್ ಆನ್ ದಟ್ ಹಿ ವಾಸ್ ಪ್ರಿಪೇರಿಂಗ್. ನಾನು ಏನು ಗ್ಯಾಪ್ ನಾಯ್ಕೊಂತಲಿಲ್ಲ. ಈ 2nd ಸ್ಟ್ಯಾಂಡರ್ಡ್ ಮುಗಿತಾ 3rd ಬಂದ, 2nd ಏನು ಗೊತ್ತಿಲ್ಲ, ABCD ಗೊತ್ತಿಲ್ಲ, ಎಲ್ಲ ಅಲ್ಲೇ ಬರ್ತದೆ. ನೆಕ್ಸ್ಟ್ ಇಯರ್ ಹೋಗ ಕ್ಲೀನ್ ಸ್ಲೆಟ್ ಸರ್, ಎಲ್ಲ ಪಾಸ್ಟ್ ಇಸ್ ಪಾಸ್ಟ್. ಐ ಆಲ್ವೇಸ್ ಬಿಲೀವ್ ಇನ್ ಮೂವಿಂಗ್ ಆನ್. ಹಿಂದೆ ಏನು ಗ್ಯಾಪ್ ಇರಲ್ಲ ನನಗೆ. ಇಲ್ಲ, ನನಗೇನ್ ಅನ್ಸುತ್ತೆ ಗೊತ್ತಾ, ನಮ್ಮ ಎಜುಕೇಶನ್ ಸಿಸ್ಟಮ್ ಯಾವ ಹುಡುಗ ಓದ್ಬೇಕು ಅನ್ಕಂತಾನಲ್ಲ ಅವನಿಗೆಲ್ಲಾ ಕಷ್ಟ ಕೊಡುತ್ತೆ. ನೀನ್ ಕಾಪಿ ಹೊಡಿಬೇಡ, ನೀನ್ ಅದು ಮಾಡಬೇಡ, ಇದು ಮಾಡ. ಅದೇ ಮನುಷ್ಯ ಓದ್ಲಾರ್ದೆ ಸುಮ್ನೆ ಕೂತಿರ್ಲಿ, ಅವನಿಗೆ ಆರಾಮ್ ಮಾಡ್ತಾರೆ. ಕೇರ ಫುಟ್ಪಾತ್ ನೋಡಿಯ ನೀನು? ಇಲ್ಲ. ಆ ಹುಡುಗ ಸುಮ್ನೆ ಮನೆ ಕುಂತಿರ್ತಾನೆ, ನನಗೆ ಓದ್ಬೇಡಲ್ಲೇ ನಾನು ಕಸ ಎತ್ಕೊಂಡು ಮಜಾ ಮಾಡ್ತಿರ್ತೀನಿ ಅಂತ. ಅವ್ನು ನಿಜ ಮಜಾ ಮಾಡ್ತಿರ್ತಾವ. ನನ್ಗು ಎಲ್ಲೋ ಕೆನಲಲ್ಲಿ ಎಗರ ಆತನ ಬರ ಆತನ, ಇವ್ರು ಹೋಗ್ಬಿಟ್ಟೆ ಶಾಲಿಗೋಲೆ ಅವ್ನು ಅಳ ಆತನ, ಅವ್ನು ಬಿಟ್ಬಿಟ್ರಿಲ್ಲ ಅವ್ನ ಪಾಪ, ಎಳ್ಕೊಂಡು ಹೋಗತಾನ. ಎಂತ ಅಳು ಬಂದಿದ್ ಗೊತ್ತಾ ನನಗೆ. ಅವ್ನ್ ಶಾಲಿಗೆ ಹೋಗ್ತಿರೋದಲ್ಲ, ಯಾಕೆ ಹಂಗೆ ಎಳ್ಕೊಂಡು ಹೋಗ್ತಿರ್ ಮಗ ಪಾಪ. ಕೇರ್ ಆಫ್ ಫುಟ್ಪಾತ್ ಹೆಸರು ಹ್ಯಾಪಿ ಅಟ್ ಫುಟ್ಪಾತ್ ಅಂತ ಹ್ಯಾಪಿ ಅಟ್ ಫುಟ್ಪಾತ್, ಅನ್ಹ್ಯಾಪಿ ಅಟ್ ಸ್ಕೂಲ್ ಅಂತ. ನಂದು ಹಂಗೆ ಆಗಿದೆ. ಈಗ ಫಸ್ಟ್ ಬೋರ್ಡ್ಸ್ ಬಂದ್ವಾ, ನಾನು ಕಾಪಿ ಹೊಡ್ಯಕ್ಕೆ ಏನು ಪ್ರಿಪೇರ್ ಆಗಿಲ್ಲ, ಆ ಕಡೆ ಓದ್ಕೊಂಡು ಬಂದಿಲ್ಲ. ನಮ್ಮ ಸರ್ ನೋಡ್ಕೊಂತ ಹೋದ ಎಲ್ಲರಿಗೂ ಎಷ್ಟು ಸರಿಯಾಗಿ ಬರೀ. ನಮ್ಮ ಸ್ಕೂಲ್ ಅವ್ರಂತ ಬರ್ತಾರಲ್ಲ ನೋಡ್ಕೊಂಡು ಹೋಗಕ್ಕೆ ಬೋರ್ಡ್ ಅಲ್ಲಿ ಸೆಂಟ್ರಿಗೆ ಬಂದು ಟ್ರೈನ್ ಮಾಡತ್ತಾರ ಅಂತ ನೋಡ್ಕೊಂಡು ಬರ್ತಾರ. ಬಂದ ಎಲ್ಲರನ್ನ ನೋಡ್ದ, ನೀನೇನ್ ಮಾಡತ್ತೆ ಅಂತಂದ. ಏನ್ ಮಾಡ್ತಿಲ್ಲ ಸರ್. ಬರ್ದತ್ತ ಅಂತಂದ. ಇಲ್ಲ ಅಂತಂದ. ಮತ್ ತಂದಿ ತಾನೆ ಏನೋ ಒಂದು ಅಂತಂದ. ಇಲ್ಲಪ್ಪ ತರ್ಬೇಕಿತ್ತ, ನಿನ್ ಪ್ರಿಪರೇಷನ್ ಮೇಲೆ ಇವನ್ ಏನ್ ಗುರು ಅಂತಂದು ಒಬ್ಬ ಹುಡುಗನ್ ಕರ್ದು ಮುಂದೆ ಇರೋನ್ನ ಇವನಿಗೆಲ್ಲ ತೋರ್ಸಾಯ್ತಾ. ಇಲ್ಲ ಮತ್ತೆ ಸ್ಕೂಲ್ ಮರ್ಯಾದೆ ತೆಗಿತಾನೆ ಇವನು. ಒಬ್ಬ ಆತರ ಇರ್ತಾರ ಬ್ರೋ. ಇಡೀ ಸ್ಕೂಲ್ಗೆ ಗೊತ್ತಿರುತ್ತೆ, ಈ ನನ್ ಮಗನ್ ಹೆಂಗಾದ್ರು ಈ ಸ್ಕೂಲಿಂದ ಪಾಸ್ ಮಾಡ್ಬೇಕು, ಇಲ್ಲ ಇವ್ನ್ ಲೈಫ್ ಲಾಂಗ್ ಇಲ್ಲೇ ಇರ್ತಾನೆ, 40 ವರ್ಷ ಆದ್ರೂ ಇಲ್ಲೇ ಬಿದ್ದಿರ್ತಾನೆ, ತಳಬೇಕು ಅಂತ ಇವ್ ಬೇರೆಯವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೆಲ್ಪ್ ಮಾಡೋ ಸ್ವಲ್ಪ ಏನಾದ್ರು ಹೇಳ್ಕೊಡೋ ಅಂತ. ನಿಮ್ ಸ್ಕೂಲ್ ಇದ್ರಾ?
ನಮ್ ಸ್ಕೂಲಲ್ಲಿ ಇದ್ರು ಒಬ್ರಿಬ್ರು ಆ ಥರ. But there's always 3-4 ಸಲ ಒಂದೇ ಕ್ಲಾಸಲ್ಲಿ ಫೇಲ್ ಆಗ್ಬಿಟ್ಟಿದ್ರು. ಏನ್ ಮಾಡೋದು ಇವ್ರಿಗೆ ಏನ್ ಮಾಡೋದು ಅಂತ ಅವ್ರಿಗೆ ಒಂದ್ ದಿವಸ ಮುಂಚೆನೆ ಸ್ವಲ್ಪ ಸರ್ಗುಳ್ಳ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಪ್ಲೀಸ್ ನಿಮ್ ಮಕ್ಳನ್ನ ಓದಿಸ್ಬಿಟ್ಟು ನಮ್ ಸ್ಕೂಲಿಂದ ಆಚೆ ತಲ್ಲಿ ಇವ್ರನ್ನ. ಆದ್ರೆ ಇದು ನಿಮಗೆ ಗೊತ್ತಲ್ಲ, ನಮ್ ಸ್ಕೂಲಲ್ಲೂ ಇನ್ವಿಜಿಲೇಟರ್ಸ್ ಅಲ್ಲಿ ರ್ಯಾಂಕಿಂಗ್ ಇರುತ್ತೆ, ಯಾರು ಬಂದ್ರೆ ಕಾಪಿ ಹೊಡಿಬಹುದು, ಯಾರು ಬಂದ್ರೆ ಹೊಡೆಕಾಗೋದಿಲ್ಲ ಅಂತ. ಹೊಡೆಕಾಗ ಜಂಗ್ಸ್ಕೊಂತ ಬರ್ತೀನಿ ಪೇಪರ್ ಅಂತ ಹೇಳ್ಬಿಟ್ಟು ಅದು ಬರ್ತಿದ್ದಂಗೆ ಅಂತ ಎಲ್ಲ ಕಾನ್ಸ್ಟಿಪೇಷನ್ ಬಂದವ್ರ ತರ ಆಡ್ತೀನಿ. ಯಾರು ಹೊಡೆಯಲ್ಲ, ಸ್ಟ್ರಿಕ್ಟ್ ಇರೋರ್ದು ಈಸಿ ಗೊತ್ತು, ಇವ್ರು ಬಿಡಲ್ಲ. ಯಾರು ಬಿಡ್ತಾರ ಗೊತ್ತಾ, ಅವ್ರ ಹತ್ರ ಒಂಥರ ಇರುತ್ತೆ. ಅವರು ಡೈರೆಕ್ಟ್ ಆಗಿ ಏನ್ ಹೇಳ್ತೀರಾ ಕಾಪಿ ಹೊಡ್ಕೊಂಡ್ರಿ ಅಂತ, ಬಟ್ ಸಟಲ್ ಸಬ್ಟೆಕ್ಸ್ಟ್ ನಡೀತಿದೆ. ನಾನ್ ಹಿಂಗ್ ತಿರುಗ್ದಾಗ ಅಲ್ಲಿ ನೋಡಿ, ನಾನ್ ಹಿಂಗ್ ತಿರುಗ್ದಾಗ ಇಲ್ಲಿ ನೋಡಿ, ಅದ್ರಲ್ಲಿ ಯಾವ್ದೋ ಡ್ರಾಮಾ ನಡೆಯೋ ತರ ಅವ್ರೊಂದ್ಸಲಿ ನೋಡ್ಬಿಡ್ತಾರೆ ಸಿಗಾಕೊಂಡಾಗ ಅಂತ. ಆಮೇಲೆ ಸುಮ್ನೆ ಕ್ಯಾರೆಕ್ಟರ್ ಪ್ಲೇ ಮಾಡಕ್ಕೆ ಅದೊಂದು ನಿಮ್ ನೋಡ್ಕೊಂಡ್ ಬರೀರಿ ಅಂತ ಹೇಳಿ ಅವಾಗ ಫೈರ್ ಮಾಡ್ಬಿಡ್ತೀನಿ ಕಾಪಿ ಹೊಡೆದ್ರೆ. ಹೌದಾ? ಸಸ್ಪೆನ್ಷನ್ ನಮ್ ಮೇಡಮ್ ಒಬ್ರು ಇದ್ರ ಆಯ್ತಾ, ಅವ್ರಿಗೆ ಏನು ಗೊತ್ತಿಲ್ಲ ಕರೆಕ್ಷನ್ ಬಗ್ಗೆ. ಅವ್ರು ಟೀಚಿಂಗ್ ಮಾಡ್ತಿದ್ದು ದೊಡ್ಡ ಮಾತು. ಸುಮ್ ಕುಂದಿರ್ತಿದ್ 5 ನಿಮಿಷಕ್ಕೊಂದ್ಸಲ ಥ್ರೆಡ್ ಕಟ್ಟಿದ್ರ ಮೇಡಮ್ 5 ನಿಮಿಷ ಆಗ್ಯದ ಸ್ಟಾರ್ಟ್ ಮಾಡಿ, ನಾವೇನು 1 ಪೇಜ್ ತುಂಬಿಸಿಲ್ಲ. ಥ್ರೆಡ್ ಕಟ್ಟಿದ್ರ 5 ನಿಮಿಷಕ್ಕೊಂದ್ಸಲ ಅಷ್ಟೇ ಬರೋದಿಲ್ಲ. ಅವ್ರು ಟೈಲರಿಂಗ್ ಸ್ಕೂಲ್ ಟೀಚರ್ ಆಗಿದ್ರು, ಅಲ್ಲಿಂದ ಸೀದಾ ನಿಮ್ ಸ್ಕೂಲಿಗೆ ಬಂದಿದ್ದಾರೆ. ಎಲ್ಲ ಥ್ರೆಡ್ ಹಾಕಿದಿರ ಹೊಲಿ ಹಾಕಿದಿರ ಅಂತ ಕೇಳ್ಕೊಂಡು ಅವ್ರ ಗಂಡ ಥ್ರೆಡ್ ಬಿಸ್ನೆಸ್ ಸಪ್ಲೈ ಮಾಡ್ಕೊಂಡು ಬಂದು ತಗೊಳ್ಳಿ ಥ್ರೆಡ್ ಹಾಕೊಳ್ಳಿ. ಥ್ರೆಡ್ ಮತ್ತೆ ಚೆನ್ನಾಗಿರೋದಲ್ಲ, ಇಷ್ಟು ಥ್ರೆಡ್ ನಿಮ್ದು ಸೇಮ್ ಚೆನ್ನಾಗಿ ವೈಟ್ ದೊಡ್ಡ ಥ್ರೆಡ್, ದೊಡ್ಡ ಥ್ರೆಡ್ 5 ಇಸ್ಕೊಂಡ್ಬಿಟ್ಟು ಸರ್ಕಲ್ ಮಾಡ್ಬಿಟ್ಟು ಕೈಯಲ್ಲ ಪ್ರಾಪರ್ ಮಾರವಾಡಿ ಟೆಕ್ಸ್ಟೈಲ್ ಬಿಸ್ನೆಸ್, ಫ್ರೆಂಡ್ಶಿಪ್ ಬಿಸ್ನೆಸ್. ಫ್ರೆಂಡ್ಶಿಪ್ ಡೇ ನಾನು ಕೇಳ್ತಿದ್ದೆ, ಮೇಡಮ್ ಥ್ರೆಡ್ ಇಲ್ಲಿ ಸೂರತ್ ಇಂದ ನಮ್ಮ ಮಾಲಿದು ಎಲ್ಲಿಂದ ಬರ್ತಿದೆ, ಎಷ್ಟು ಹೇಳಿ ಕೆಜಿಗೆ ಎಷ್ಟು ಕೊಡ್ತಾವ್ರೆ, ಕಮ್ಮಿ ಕೊಡಿಸ್ತೇನೆ ಅಂತ. ಅದೇ ನಿಮ್ ಪ್ರಿಪರೇಷನ್ ಹೇಗಿರ್ತಿತ್ತು? ಆರ್ ಯು ದ ಲಾಸ್ಟ್ ಡೇ ಪರ್ಸನ್ ಆರ್ ಎಕ್ಸಾಮ್ ಸ್ಟಾರ್ಟ್ ಆದ ತಕ್ಷಣ? ಇವಾಗ ಎಕ್ಸಾಮ್ ಮಾರ್ಚ್ 15 ಅಂದ್ರೆ ಮಾರ್ಚ್ 1ನೇ ತಾರೀಕಿಂದ, ಇಲ್ಲ ಸೋಮವಾರ ಬಂದ್ಮೇಲೆ, ಆರ್ 1 ಡೇ ಬಿಫೋರ್? ನಾನು ಒಂದು 10-15 ಡೇಸ್ ಮುಂಚೆ ಸ್ಟಾರ್ಟ್ ಮಾಡ್ತಿದ್ದೆ. ಪ್ರಾಪರ್ 10-15 ಡೇಸ್ ಮುಂಚೆ ಸ್ಟಾರ್ಟ್ ಮಾಡ್ಬಿಡ್ತಿದ್ದೆ. ಕುತ್ಕೊಂಡು ಗೈಡ್ ತಂದ್ಬಿಡ್ತಿದ್ದೆ, ಒಂದು ಆಲ್ ಇನ್ ಒನ್ ಗೈಡ್. ಅದು ಎತ್ಕೊಂಡು ಓದ್ಬಿಡೋದು ಏನೇನಿದೆ ಗೈಡಲ್ಲಿ ಸಾಕು. ನನ್ ಕರೆಕ್ಟ್ ಪ್ರಿಪರೇಷನ್ ಏನಂದ್ರೆ, ಮುಂಚೆ ದಿನ ಈವ್ನಿಂಗ್ ಅಥವಾ ನೈಟ್ ಯಾವನೋ ಬಂದ್ ರ್ಯಾಂಕ್ ಸ್ಟೂಡೆಂಟ್ ಹಿಡ್ಕೊಂತಿದ್ದೆ. ಅವ್ನ ಮನೆಗೆ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮ ಊಟ ಮಾಡ್ತಿದ್ರು, ತಡ್ರಿ ಸ್ವಲ್ಪ ಅಂತಂದು ಅವನ ಹತ್ರ ಕುಂದ್ರ ಯಾವ್ದಾವ್ದು ಪಕ್ಕ ಬರ್ತಾವ ಟಿಕ್ ಹಾಕ್ ಕೊಡು ಅಂತಂದು ಅವ್ನ ಟಿಕ್ ಹಾಕ್ ಇದು ಬರುತ್ತೆ ಒಂದ್ 20 ಕ್ವಶನ್ ಹೇಳ್ತಿದ್ದ ಪಾಸ್ ಆಗಷ್ಟು. ಅದು 20 ಮಾತ್ರ ಫುಲ್ ಬಯಾಟ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಆಮೇಲೆ ಹೌದಾ, ಹ್ಯಾಕರ್ ಬ್ರೋ, ಜಸ್ಟ್ ಪಾಸ್ ಆಗ್ತಿದ್ದೆ, ಮನೆಯಲ್ಲೂ ಖುಷಿ ಆಗ್ಬಿಡ್ತಿದ್ರು, ಸಾಕು ಪಾಸ್ ಆದ್ರೂ ಆಗ್ಯಾನಲ್ಲ ಮಗ ಅಂತ. ಅಂದ್ರೆ ನನ್ಗೆ ಎಕ್ಸಾಮ್ದು ಮೇನ್ ಅಂದ್ರೆ ಟ್ಯೂಷನ್ ಹೋಗ್ತಾ ಇದ್ರ ಯಾರಾದ್ರು ನೀವು? ನಾನು 10th ಮಾತ್ರ ಹೋಗಿರೋದು. 10th ಅದು ಒಂದು ದೊಡ್ಡ ಸ್ಕ್ಯಾಮ್ ಅಪ್ಪ. ಟ್ಯೂಷನ್ನೇ ಒಂದು ನೋಡಿದ್ರ 9th ಸ್ಟ್ಯಾಂಡರ್ಡ್ ಹುಡುಗಿ 8th ಸ್ಟ್ಯಾಂಡರ್ಡ್ ಹುಡುಗಿ ಟ್ಯೂಷನ್ ತಗೊಂತಾರಂದ್ರೆ ಆ ತರ ಎಷ್ಟೊಂದು ಮನೆ ಟ್ಯೂಷನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮ್ಮ ಅಪ್ಪ ಅಮ್ಮ ಇಬ್ರು ಓದಿಲ್ಲ ಆಯ್ತಾ, ಅವ್ರಿಗೇನು ಯಾರೋ ಒಬ್ರು ನಾವು ಹೇಳ್ಕೊಡ್ತೀವಿ, ನಾವು ಫುಲ್ ನಾವು MBA ಮಾಡಿದೀವಿ ಟೀಚಿಂಗ್ ಅಲ್ಲ, ಅವ್ರಿಗೇನ್ ಗೊತ್ತೆ MBA ಇಲ್ಲ ಟೀಚಿಂಗ್ ಅಲ್ಲಿ. ನಾನೇ ನಂಬಿಟ್ಟಿದ್ದೆ ಮಗ. ಅವ್ಳು ಹೇಳ್ಕೊಡ್ತಾವ್ 8th ಸ್ಟ್ಯಾಂಡರ್ಡ್ ಅವ್ಳು ಹೇಳ್ಕೊಡಕ್ ನನ್ಗೆ ಗೊತ್ತಾಗ್ತಿದೆ ತಪ್ಪು ಹೇಳ್ಕೊಡ್ತಾವ್ ಇವ್ರು, ಈ ತರ ಇಲ್ಲ. ಬಟ್ 10th ದೊಡ್ಡ ಟ್ಯೂಷನ್ ಹೋಗಿದ್ದೆ, ಒಂದು ಯಾವ್ದೋ ದೊಡ್ಡ ಟ್ಯೂಷನ್ ಹೋಗಿದ್ದೆ. 10th ಆಲ್ವೇಸ್ ಅ ಬಿಗ್ ಟ್ಯೂಷನ್ ಅಲ್ಲ, ಅದು ಅಲ್ಲೇ ಟ್ಯೂಷನ್ ಅದೇ ಒಂದು ಸ್ಕೂಲ್ ತರ. ನಮ್ದು 10th ಬಂದ್ಮೇಲೆ ನನಗೆ ಗೊತ್ತಾಗಿದ್ದು ಟ್ಯೂಷನ್ ಕೂಡ ಕೆಮಿಸ್ಟ್ರಿ, ಬಯೋಲಜಿ, ಮ್ಯಾಥ್ಸ್ ಸಪರೇಟ್ ಅಂತ ಎಲ್ಲ ಒಬ್ಬರೇ ಹೇಳ್ಕೊಡ್ತಿದ್ರಲ್ಲ ಗುರು, ಇದೇನಿದೆ ದಶಾವತಾರ ಬಂದಿದ್ದಾರೆ. ನಮ್ 10th ಟ್ಯೂಷನ್ ವಾಸ್ ವೆರಿ ಪ್ರೆಸ್ಟಿಜಿಯಸ್ ಆಯ್ತಾ. ಈ ಸರ್ 40 ವರ್ಷದಿಂದ ಟ್ಯೂಷನ್ ಮಾಡ್ತಾ ಇದ್ರು. 40 ವರ್ಷ ನಾವು ಓದ್ಬೇಕಾದ್ರೆ 15-18 ಇಯರ್ಸ್ ಮೊದಲು 40 ವರ್ಷ. ಆಮೇಲೆ ಅವರು ಸೆಲೆಕ್ಷನ್ ಮಾಡೋರು ಸ್ಟೂಡೆಂಟ್ಸ್ನ, ನಾಟ್ ಬೇಸ್ಡ್ ಆನ್ ದೇರ್ IQ, ಬೇಸ್ಡ್ ಆನ್ ದೇರ್ ಹ್ಯಾಂಡ್ ರೈಟಿಂಗ್. ಅವ್ರು ಕರೆದ್ಬಿಟ್ಟು ಅವ್ರ ಮುಂದೆ ಒಂದು ಫಾರ್ಮ್ ಫಿಲ್ ಮಾಡ್ಬೇಕು, ಅವ್ರದ್ದೇ ಟ್ಯೂಷನ್ ಫಾರ್ಮ್ ಫಿಲ್ ಅವ್ರ ಮುಂದೆ ಮಾಡ್ಬೇಕು. ಅವ್ರು ನೋಡ್ಬಿಟ್ಟು ಸೆಲೆಕ್ಟ್ ಆಗಿದಾರೋ ಇಲ್ವೋ ಅಂತ ಹೇಳೋರು. ಅಂಡ್ ದಟ್ ಗೈ ವಾಸ್ ಫಿಸಿಕ್ಸ್ ವಾಲಾ ಬಿಫೋರ್ ಫಿಸಿಕ್ಸ್ ವಾಲಾ. ನನಗೆ ಇನ್ನೂ ಫಿಸಿಕ್ಸ್ ಕಾನ್ಸೆಪ್ಟ್ ನೆನಪಿರ್ಬೇಕು ಅಂದ್ರೆ ರಸ್ಕಿನ ಸರ್ ಇಸ್ ದ ರೀಸನ್ ಆಯ್ತಾ. ಅವ್ರು ಎಷ್ಟು ಚೆನ್ನಾಗಿ ಹೇಳೋರು ಅಂದ್ರೆ, ನಿಂಗೆ ಕಾನ್ಸೆಪ್ಟ್ ನೆನಪಾಗಿರೋದು ಆದ್ರೆ ಇಂಗ್ಲಿಷ್ ಅಲ್ಲಿ ಏನಂತ ಗೊತ್ತಿರ್ತಿರ್ಲಿಲ್ಲ ಆತರ. ಬಟ್ ಹ್ಯಾಂಡ್ ರೈಟಿಂಗ್ ಏನಕ್ಕೆ ಏನಾದ್ರು ಸ್ಪೆಸಿಫಿಕ್ ರೀಸನ್ ಇತ್ತಾ? ನೋ ಒನ್ ನೋಸ್. ಅವ್ರಿಗೆ ಯಾರು ಹೇಳ್ಕೊಟ್ರು ಜಡ್ಜ್ ಮ್ಯಾನ್ ಬೈ ಹ್ಯಾಂಡ್ ರೈಟಿಂಗ್ ಗೊತ್ತಿಲ್ಲ. ಮಾರ್ಕ್ಸ್ ಕಮ್ಮಿ ಇದ್ರು ಪರವಾಗಿಲ್ಲ. ಅವ್ರು ನೋಡು ಆ ಸ್ಟೂಡೆಂಟ್ಸ್ ನ ಅಂಡರ್ಟೇಕ್ ಮಾಡ್ಬೇಕು ಅಂದ್ರೆ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡೋರು, ಬಟ್ ಅವ್ರು ಡಾಕ್ಟರ್ ಕೊಟ್ಟಿರೋ ಮಾತ್ರ ತಗೊಳ್ತಿರಲಿಲ್ಲ, ಬಿಕಾಸ್ ಹ್ಯಾಂಡ್ ರೈಟಿಂಗ್ ಇಸ್ ನಾಟ್ ಗುಡ್ ಅಂತ. ಡಾಕ್ಟರ್ ಸರ್ ನಿಮ್ಗೆ ಕ್ಯಾನ್ಸರ್ ಇದೆ, ನಿನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ನನಗೆ ನಂಬೋದಿಲ್ಲ ಅಂತ ಹೇಳ್ಬಿಟ್ಟು.
ಅಯ್ಯೋ ಒಬ್ರೊಂದು ಟ್ಯೂಷನ್ನೇ ಜಾಸ್ತಿ ಸ್ಟ್ರಿಕ್ಟ್ ಇರುತ್ತೆ ಸ್ಕೂಲ್ಕಿಂತ. ಆಮೇಲೆ ನೀವೇನ್ ಸ್ಕೂಲ್ ಅನ್ಕೊಂಡಿದ್ದೀರಾ ನಿಮ್ನ, ಯಾಕೆ serious ಇದ್ದೀರಾ? ನಮ್ ಟ್ಯೂಷನ್ ಅಷ್ಟೇ ಸಖತ್ ಯಾರೋ ನನ್ನ ಫ್ರೆಂಡ್ ಈಗ 10th ಹೋಗ್ಬಿಡೋಣ, ಒಳ್ಳೆ ಮಾರ್ಕ್ಸ್ ಬಂದ್ರೆ ಒಳ್ಳೆ ಕಾಲೇಜ್ಗೆ ಹೋಗ್ಬಿಡ್ಬೋದು, ಒಳ್ಳೆ ಕಾಲೇಜ್ ಅಂದ್ರೆ ಒಳ್ಳೆ ಹುಡುಗಿರು ಇರ್ತಾರೆ ಅಲ್ಲಿ ಅಂತ ಗೋಲ್ ಪ್ರಯಾರಿಟೀಸ್ ಅದೇ ಇದೆ. ಅದು ದೊಡ್ಡ ಕಾಲೇಜಿಗೆ ಹೋಗ್ಬಿಟ್ರೆ ಗೊತ್ತಲ್ಲ, ಅಲ್ಲಿ ಫುಲ್ ಎಲ್ರು ಮಿಕ್ಸ್ ಬ್ರೀಡ್ ಅಲ್ಲೆಲ್ಲ ಆಡ್ತಾ ಇರ್ತಾರೆ, ಬಾಸ್ಕೆಟ್ ಬಾಲ್ ಆಡ್ತಾರೆ, ಅದೆಲ್ಲ ಫುಲ್ ಆತರ. ನಮ್ ಬಾಯ್ಸ್ ಹೈಸ್ಕೂಲ್ ಇಂದ ಶಿಫ್ಟ್ ಆಗ್ತಿರೋದು ನಾವು. ನನ್ ಬಾಯ್ಸ್ ಹೈಸ್ಕೂಲ್ ಇರ್ಲಿಲ್ಲ, ಆದ್ರೆ ಹಂಗೆ ಇತ್ತು ಫೀಲಿಂಗ್. ಅಂದ್ರೆ ನಂದು 2 ಫಸ್ಟ್ 8th ಮೈ ಸ್ಕೂಲಲ್ಲಿ ಇದೆ, ಅದು ಕೋಯೆಡ್ ಇದೆ. ಬಟ್ 8th ಆದ್ಮೇಲೆ 8th to 10th ಫುಲ್ ಬಾಯ್ಸ್ ಹೈಸ್ಕೂಲ್ ಇದೆ. ಅಂದ್ರೆ ಪೀಕ್ ಟೆಸ್ಟೋಸ್ಟೆರಾನ್ ಟೈಮ್ ಅಲ್ಲಿ ಬರೀ ಬಾಯ್ಸ್ ಹೈಸ್ಕೂಲ್ ಹಾಕುವಾರೆ, ಅಲ್ಲಿಂದ ಆಚೆ ಬಂದ್ರೆ ಸಾಕಂತ ನಮ್ಗೆ. ಫುಲ್ ಹೊಡ್ಕೊಂಡ್ ಸಾಯ್ಲಿ ಅಂತ ಹೇಳ್ಬಿಟ್ಟು. ಅಯ್ಯೋ ಅದು ಫುಲ್ ಬಾಯ್ಸ್ ಹೈಸ್ಕೂಲ್ ಅಂತ ಒಂದು ವರ್ಷ. ನೀವು ಅವಾಗ ಟ್ಯೂಷನ್ ಒಳ್ಳೆ ಟ್ಯೂಷನ್ ಸೇರಿದ್ರೆ ಅವಾಗ ಹೋಗಿ ಏನೋ ಒಂದು ಟ್ಯೂಷನ್ ಹೋಗೋಣ ಅಂತ. ತಪ್ಪೇನಂದ್ರೆ ಬ್ಯಾಚ್ಗಳಿದೆ, ಸ್ಕೂಲ್ ಹೋಗೋ ಟೈಮಲ್ಲಿ ಟ್ಯೂಷನ್ಗಂತೂ ಹೋಗೋಕ್ಕಾಗಲ್ಲ. ಸೊ ನೀವು ಒಂದು ಸ್ಕೂಲ್ ಮುಗಿಸಿ ಹೋಗ್ಬೇಕು ಅಥವಾ ಬೆಳಿಗ್ಗೆ ಹೋಗ್ಬೇಕು. ನನ್ನ ಫ್ರೆಂಡ್ ಬೆಳಿಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟ, ನನ್ನ ಬೆಸ್ಟ್ ಫ್ರೆಂಡ್ ರಿತಿಕ್ ಅಂತ. ಸರಿ ಆಯಿತು, ಬಟ್ ಬೆಳಿಗ್ಗೆ ಹೋಗೋಕ್ಕೆ 5 ಗಂಟೆಗೆ ಎದ್ದೊಳ್ಬೇಕು. 5 ಗಂಟೆಗೆ ಎದ್ದು ಸೈಕಲ್ ಓಡಿಸ್ಕೊಂಡು 1 hour ಹೋಗಿ ರೀಚ್ ಆಗಿ 2 ಗಂಟೆ 3 ಗಂಟೆ ಅಲ್ಲಿ ಓದಿ ತಿರ್ಗಾ ಓಡಿಸ್ಕೊಂಡು ಬಂದು ತಿರ್ಗಾ ಸ್ಕೂಲ್ಗೆ ಹೋಗಿ ತಿರ್ಗಾ ಓದಿ ತಿರ್ಗಾ ಮನೆಗೆ ಬರೋದು. ಇಷ್ಟರಲ್ಲಿ ನಾವು ಡಮಾರು. ಬೆಳಿಗ್ಗೆ ನಿದ್ದೆ ಬರ್ತಿದೆ, ಓಡಿಸ್ಕೊಂಡು ಹೋಗಿ ಸುಸ್ತಾಗ್ಬಿಟ್ಟಿದೀವಿ, ಅಲ್ಲೂ ಮಲಗಿದೀವಿ. ವಾಪಸ್ ಬಂದು ಇನ್ನೂ ಸುಸ್ತಾಗಿ ಸ್ಕೂಲಲ್ಲೂ ಮಲಗಿದೀವಿ. ಸೊ ಅದು ಮಾಡಿನೇ ಇನ್ನೂ ಕಮ್ಮಿ ಮಾರ್ಕ್ಸ್ ಬಂತು ನನಗೆ. ಇನ್ನೂ ಚೆನ್ನಾಗಿ ಸ್ವಲ್ಪ ರೆಸ್ಟ್ ಸಿಕ್ಕಿ ಓದಿದ್ರೆ ನಾನು ನಾರ್ಮಲ್ ಆಗಿ ಚೆನ್ನಾಗಿ ಬರ್ತಿರೋದು. ಇಲ್ಲಿ ಟ್ರಾವೆಲ್ ಮಾಡಿ ಅಲ್ಲಿ ಟ್ರಾವೆಲ್ ಮಾಡಿ ಅಷ್ಟರಲ್ಲೇ ಹೋಯ್ತು. ಟ್ಯೂಷನ್ ಹೆಂಗಿತ್ತು? ನಮ್ ಟ್ಯೂಷನ್ ಅವ್ನ್ ಕೇರೆ ಮಾಡ್ಲಿಲ್ಲ ನನ್ ಬಗ್ಗೆ. ಫಸ್ಟ್ ಸೇರಿಸ್ಬೇಕಾದ್ರೆ ಹುಡುಗ ಸ್ವಲ್ಪ ಬೆಳೆಯ ತರ ಕಾಣ್ತಾನೆ ಸರ್, ಮುಖದಲ್ಲಿ ಕಳೆ ಇದೆ ಸರ್ ಅಂತ. 10,000 ಟ್ಯೂಷನ್ ಫೀಸ್ ಇತ್ತು, ಅದೇನೋ ಎಲ್ಲಾ ಸಬ್ಜೆಕ್ಟ್ಗಳಿಗೆ ಸೇರಿ ಅಂತಂದು. ಇಸ್ಕೋಬೇಕಾದ್ರೆ ಮಾತ್ರ ನಮ್ಮ ಅಪ್ಪನ, ಸರ್ ನಿಮ್ ಮಗ ಸರ್ ಗೊತ್ತಾ ಸರ್, ನೆಕ್ಸ್ಟ್ ಸರ್ ಹಿಂಗೆ ಅವ್ನ ಬ್ರೈನ್ ನ ಹಿಂಗ ರುದ್ದುತ್ತೀವಿ ಸರ್, ಏನೇನೋ ಹೇಳ್ತಿದ್. ಓ ಏನೋ ಮಾಡ್ತಾನ. ಆಮೇಲಿಂದ ಲಾಸ್ಟ್ ಎಲ್ಲ ಮೂಲೆಯಲ್ಲಿ ಕೂಡಿಸ್ದ, ಕೇರ್ ಮಾಡ್ಲಿಲ್ಲ, ಇದನ್ನ ಇಲ್ಲ ಅಂತ ಕೂಡ ನೋಡ್ತಿರ್ಲಿಲ್ಲ ನನ್ನ. ಬ್ರೋ, ಇದು ಟೀಚರ್ಸ್ ಒಂದು ರೆಗ್ಯುಲರ್ ಡೈಲಾಗ್ ಏನು ಅಂದ್ರೆ, ಪೇರೆಂಟ್ಸು ಖುಷಿಯಾಗಿರ್ಬೇಕು, ನಾವು ಎಫರ್ಟ್ ಹಾಕಿಲ್ಲ ಅಂತ ಅನ್ಸ್ಬೇಕು ಅಂದ್ರೆ ಇಂಡೈರೆಕ್ಟ್ ಆಗಿ ಮಕ್ಳ ಮೇಲೆ ಹಾಕೋದು. ಏನು ಅಂದ್ರೆ ತುಂಬಾ ಜಾಣ ಇದ್ದಾನೆ ಆದ್ರೆ ಲೇಸಿ, ತುಂಬಾ ಒಳ್ಳೆ ಹುಡುಗ, ಚೆನ್ನಾಗಿದೆ, ಫ್ರೆಂಡ್ಸ್ ಕೆಟ್ಟದವ್ರು ಇದ್ದಾರೆ, ಫ್ರೆಂಡ್ಸ್ ದೂರ ಮಾಡ್ಬಿಡಿ ಚೆನ್ನಾಗ್ ಆಗ್ತಾನೆ. ಎಲ್ಲರೂ ಹ್ಯಾಪಿ. ಇಲ್ಲ ಬಟ್ ನಮ್ ಟ್ಯೂಷನ್ ಸರ್ ಸಖತ್ ಸ್ಟ್ರಿಕ್ಟ್ ಇದ್ರಪ್ಪ. ಅಂದ್ರೆ ಪ್ರಿನ್ಸಿಪಲ್ ಇದ್ದ ಅವನು, ದೊಡ್ಡ ಟ್ಯೂಷನ್ ಇತ್ತಂತ, ಅವನೇ ಪ್ರಿನ್ಸಿಪಲ್. ಅದಕ್ಕೆ ಅವನು ಫುಲ್ ಫೋನ್ಸ್ ಅಲೌಡ್ ಇಲ್ಲ, ಅದಿಲ್ಲ ಅಂತ. ನಾನು ಒಂದ್ಸಲಿ ಫೋನ್ ತಗೊಂಡೋಗ್ಬಿಟ್ಟಿದ್ದೀನಿ, ಹೊಸ ಫೋನ್ ಬೇರೆ ಇಸ್ಕೊಂಡಿದ್ದೆ. ಅದು ಮನೇಲಿ ಈ ತರ ಪ್ರಾಜೆಕ್ಟ್ ಬೇಕು ಅಂತ ನಾಕಿಯಾ ಲೂಮಿಯಾ ಇಸ್ಕೊಂಡಿದ್ದೆ. ಅವ್ರು ಫೋನ್ ನೋಡಿ ಇದ್ರಲ್ಲಿ ಪ್ರಾಜೆಕ್ಟೇ ಮಾಡ್ಬೋದು, ಇದ್ರಲ್ಲಿ ಬೇರೆ ಏನು ಮಾಡಕ್ ಆಗಲ್ಲ ತರ. ಫೋನೇ ಹಂಗಿತ್ತು, ವಿಂಡೋಸ್ ತರ. ವಿಂಡೋಸ್ ಇದ್ದು ಸಕವಾಗಿ ಅದು ತಗೊಂಡೋಗಿ. ಎಲ್ಲಿ ಕಾನ್ಫಿಸ್ಕೇಟ್ ಮಾಡಿರ್ಬೋದು, ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಮಾಡಿರ್ಬೋದು ಅಥವಾ ಟ್ಯೂಷನ್ ಬಿಲ್ಡಿಂಗ್ ಆಚೆ ಮಾಡಿರ್ಬೋದು. ಟ್ಯೂಷನ್ ಇಂದ 1 ಕಿಲೋಮೀಟರ್ ದೂರ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೀವಿ, ಅಲ್ಲಿ ಬಂದು ಕಾನ್ಫಿಸ್ಕೇಟ್ ಮಾಡಿದ್ದಾನೆ. ಅವ್ನು ಹೋಗ್ತಿದ್ದ ಅನ್ಸುದ್ ಮನೆಗೆ ಟ್ಯೂಷನ್ ಹೋಗಿ, ಅವ್ನು ನಾನು ನೋಡೋಣ ಬಸ್ ಸ್ಟ್ಯಾಂಡ್ ಅಲ್ಲಿ ಫೋನ್ ಯೂಸ್ ಮಾಡೋನು, ನಿಲ್ಸು ಬಂದು ಫೋನ್ ಕಿತ್ಕೊಂಡಿದ್ದ ನನ್ನ ಹತ್ರ. ನಾನ್ ಶಾಕ್, ನಾನ್ ಕಲ್ತಾನ ಆಗ್ತಿದ್ಯಾ ಫೋನ್ ನಂದು? ಇಲ್ಲ ನಾನ್ ನಿಮ್ ಪ್ರಿನ್ಸಿಪಲ್ ಒಬ್ಬ ಎತ್ಕೊಂಡ್ ಹೋಗ್ಬಿಟ್ಟ. ಅಲ್ಲ, ಅಪ್ಪ ಅಮ್ಮ ಮಕ್ಳಿಗೆ ಫೋನ್ ಕೊಟ್ಟಿರ್ತಾರೆ, ನೀವು ಹೊರಗೆ ಹೋದಾಗ ಫೋನ್ ಮಾಡು, ನಾನು ಬಂದು ಪಿಕ್ ಮಾಡ್ತೀನಿ. ಹೊರಗಡೆ ಬಂದು ಫೋನ್ ಪಿಕ್ ಮಾಡ್ಬಿಟ್ಟ. ಆಮೇಲೆ 2 ದಿನ ಆದ್ಮೇಲೆ ಅಪ್ಪ ಅಮ್ಮ ಮಗು ಕಾಣೆ ಆಗಿದೆ ಅಂತ ಹೇಳಿ ನನ್ ಫ್ರೆಂಡ್ ಟ್ರಾಮಾಟೈಸ್. ಏನ್ ಮಾಡ್ದ ಇವನು? ಇವಾಗ ಏನ್ ಮಾಡೋದು? ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬಾ ಅಂತ. ನಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬಂದ್ರೆ ಅಷ್ಟೇ, ಅದು ಅಂತಲೇನೋ ಅಂತ ಹೋಗಿ ನಮ್ಮ ಮಾಮನ್ ಕರ್ಕೊಂಡ್ ಬಂದೆ. ನಮ್ಮ ಮಾಮ ಕನ್ನಡ ಬರಲ್ಲ, ಸರ್ಗೆ ಹಿಂದಿ ಬರಲ್ಲ, ಹೇಳ್ತಾ ಇದ್ರು. ನಮ್ಮ ಮಾಮ ಆಂಜಿ ಆಂಜಿ ಆಜಿ ಆಜಿ ದೇದೋ ಮೈಕ್ ಅನ್ಕೊಂಡು ಮಾಡ್ಕೊಂಡು ಫೋನ್ ಎತ್ಕೊಂಡ್ ಬಂದ್ರಿ ಕೊನೆಗೂ. ಆಮೇಲೆ ಆ ಫೋನ್ ತಗೊಂಡ್ ಹೋಗಿಲ್ಲ ಯಾವತ್ತು ನಾನು. ನಾನು ಬಸ್ ಸ್ಟ್ಯಾಂಡ್ಗಳಲ್ಲಿ ಇದ್ರೆ ಫೋನ್ ಒಳಗಡೆ ಇಕ್ಕಿರ್ತೀನಿ. ಸರ್ ಹತ್ರ ಯಾವ ಫೋನ್ ಇತ್ತು? ನಿನ್ನ ಲೂಮಿ ಆಯ್ತು, ಸರ್ ಹತ್ರ ಯಾವ ಫೋನ್ ಗೊತ್ತಿಲ್ಲ. ಸರ್ ಹತ್ರ ಚಿಕ್ಕ ಫೋನ್ ಇತ್ತು, ಅದಕ್ಕೆ ಅವ್ನು ಇಸ್ಕೊಂಡು ಹೋಗಿದ್ದೆ. ಹೆಂಗೆ ಸ್ಮಾರ್ಟ್ ಫೋನ್ ನೋಡೋಣ ಒಂದು ವಾರ ಅಂತ ಹೇಳಿ. ಅವನು ನನ್ನ ಮಕ್ಳು ಇವ್ರ ಹತ್ರ ಲುಮಿಯಾ ಇದ್ಯಾ? ನೋಕಿಯಾ N70 ಅಲ್ಲಿ ಇದ್ದೀನಿ. ಹೆಂಗೋ ಮಾರ್ವಾಡಿ ಅವರು ಬಾಗ್ಲಾಕಿ ಅಂಗಡಿಗೆ ಬಂದು ಸ್ಕೂಲಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಮಾಡೋದಿಲ್ಲ, ಅವಾಗ ಬರೋ ತನಕ ನನ್ನ ಹತ್ರ ಲೂಮಿಯಾ ಇದೆ ಅಂತ ತೋರಿಸ್ಕೋಬಹುದು ಫ್ರೆಂಡ್ಸ್ ಹತ್ರ ಅಂತ. ಆದ್ರೆ ನಿಮ್ ಟ್ಯೂಷನ್ಗೆ ಪ್ರಿನ್ಸಿಪಲ್ ಇದ್ರ ಮಗ? ಬರೀ 10th ಟ್ಯೂಷನ್, ಅದೇ ದೊಡ್ಡ ಟ್ಯೂಷನ್ ಬರುತ್ತಲ್ಲ, ಇದು IIT ಆಸ್ಪಿರೆಂಟ್ಸ್ ಅಷ್ಟು ದೊಡ್ಡದು ಅಲ್ಲ, ಆತರ ಅಲ್ಲ. ಈ ಏನ್ ನಾನು ಹೆಸರು ಮಾಡ್ಬಿಟ್ಟೆ, ಏನೋ ಗಂಗೋತ್ರಿ ಅಂತ ಏನೋ ಆತರ ಇತ್ತು. ಬರೀ 10th ತಗೊಂತ ಇದ್ರು ಅವ್ರು ಅಷ್ಟೇ. 8th 9th 10th ಇಲ್ಲ, 10th ಫಸ್ಟ್ PU ಸೆಕೆಂಡ್ PU ಮೈನ್ ಯಾವ್ದು ಬೋರ್ಡ್ಸ್ ಇದೆ ನೋಡು, ಮೈನ್ ಸೆಕ್ಷನ್ಸ್, ಅದಕ್ಕೆ ಮಾತ್ರ ತಗೊಂತ ಇದ್ರು ಅಷ್ಟೇ. ಸೊ ಅದಕ್ಕೆ ಟೀಚರ್ ಒಂದು 5-6 ಟೀಚರ್ ಇದ್ರು, ಅದಕ್ಕೊಂದು ಪ್ರಿನ್ಸಿಪಲ್ ಇದ್ದ ಆತರ. ಓ ಹಂಗೆ. ನೈಸ್. ನೀವು ಯಾವತ್ತಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತೀರೇನು?
ನಾನು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ನವೋದಯ ಸೈನಿಕ್ ಸ್ಕೂಲ್ ಬರ್ದಿದ್ದೀನಿ. ಅದ್ರಲ್ಲಿ ಏನ್ ಆಸೆ ಇಟ್ಬಿಟ್ಟಿದ್ರು ಗೊತ್ತಾ ನನಗೆ, ಎಲ್ಲಾ ಫ್ರೀ ನಿನಗೆ ಏನೇನ್ ಬೇಕು ಎಲ್ಲಾ ಫ್ರೀ. ಎಜುಕೇಶನ್ ಅಂದ್ರೆ ಅದು ಎಜುಕೇಶನ್ ನವೋದಯ ಅಂತೆಲ್ಲ ಹೇಳಿ ನನಗೆ ಗೊತ್ತೇ ಇರಲಿಲ್ಲ ಆಕ್ಚುಯಲ್ ವರ್ಲ್ಡ್ ಆಫ್ ಎಜುಕೇಶನ್ ಏನಿದೆ ಅಂತ. ಓ ಅದೆಲ್ಲ ಇದ್ಯಾ, ಕ್ಯಾಟು ನೀಟು P2 ಅನ್ಕೊಂಡೆಲ್ಲ ಅದೆಲ್ಲ ಕ್ಲಿಯರ್ ಮಾಡಿ MBA ಬರಿಬೇಕು, IIT ಬರಿಬೇಕು. ಲೈಕ್ ನನ್ಗನ್ಸುತ್ತೆ ಫಸ್ಟ್ ಸೆಕೆಂಡ್ PU ವರ್ಗೂ ನನಗೆ ಕಾನ್ಸೆಪ್ಟೇ ಅರ್ಥ ಆಗ್ತಿರ್ಲಿಲ್ಲ ಎಜುಕೇಶನ್ ಏನಂತ. ಏನೋ ಅಪ್ಪ ಅಮ್ಮಗ್ ಮನೇಲಿ ಇರೋದು ಇಷ್ಟ ಇಲ್ಲ ಕಲಿಸ್ತವ್ರು ಆ ತರ ಅನ್ಸುತ್ತದು. ಆಮೇಲೆ ಗೊತ್ತಾಗೋ ಅಷ್ಟ್ರಲ್ಲಿ ಕಾಂಪಿಟೇಟಿವ್ ಇಲ್ಲ. ನಾನು ಬರೀ ಇದಕ್ ಬರೆಯೋಣ ಅಂತ ಇದ್ದೆ, ಲಕ್ಗೆ ಸುಮ್ನೆ ಟಿಕ್ ಮಾಡ್ಬಿಡ್ತೀನಿ ಎಷ್ಟು ಮಾರ್ಕ್ಸ್ ಸುಮ್ನೆ ಆತರ ಮಾಡೋಣ ಅಂತ. ನೀವು ಕ್ವಶನ್ ಪೇಪರ್ ಹುಡುಕ್ತಿದ್ದೆ ಶ್ರವಣ್, ನೀನು ಕ್ವಶನ್ ಪೇಪರ್ ಎಕ್ಸಾಮ್ ತುಂಬಾ ಟ್ರೈ ಮಾಡ್ತಿದ್ದೆ, ಆದ್ರೆ ಎಲ್ಲಾ ಫೇಕ್ ಬರ್ತಿದ್ದು ನನಗೆ. ಆ ಫೇಕ್ ಕ್ವಶನ್ ಪೇಪರ್ ಮಾರೋನ್ ನಾನು. ನೀನ್ ನಿಜ ಮಾಡಿದ್ದೆ ಇದನ್ನ? ನಿಜ ಮಾಡಿದ್ದೆ. ಅಂದ್ರೆ ನನ್ನ ಫ್ರೆಂಡ್ ನಾನು ಕ್ವಶನ್ ಪೇಪರ್ ಮಾರೋಣ ಅಂತ ಪ್ಲಾನ್ ಮಾಡಿ, ಅವ್ನು ತಗೋಬೇಕು ಅಂತಿತ್ತು, ನಂಗೆ ತಗೋಬೇಕು ಅಂತ ಇರಲಿಲ್ಲ. ನಂಗೆ ಡಿಪೆಂಡೆನ್ಸಿ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅವನೊಂದಿನ ಬಂದು ಮಗ ಕ್ವಶನ್ ಪೇಪರ್ ಸಿಗತ್ತಂತೆ, 40 ರೂಪಾಯಿ ಆಗತ್ತಂತೆ ಅಂತ ಹೇಳ. 40 ರೂಪಾಯಿ ಇಲ್ಲ ನಮ್ಮ ಹತ್ರ, ಇರೋದೇ 6 ರೂಪಾಯಿ. ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪ್ರೇಟರಿ ಬೋರ್ಡ್ಸ್ ಇರೋದರ ಪ್ರಿಪ್ರೇಟರಿಗೆ ಬೇಕಿತ್ತು ಪೇಪರು. ಬೇರೆ ಸ್ಕೂಲಿಂದು ಪ್ರಿಪ್ರೇಟರಿ ಪೇಪರ್ಗೆ ಮೇಲ್ಗಡೆ ಅವ್ರ ಸ್ಕೂಲ್ ಹೆಸರೆಲ್ಲ ಲೋಗೋ ಎಲ್ಲ ರಿಮೂವ್ ಮಾಡಿ A4 ಸೈಜಿಗೆ ವಾಪಸ್ ಪ್ರಿಂಟ್ ಮಾಡಿಸಿ 6 ರೂಪಾಯಿಗೆ ಒಂದು ಕಾಪಿ ಮಾಡಿಸ್ಕೊಂಡು ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ಹಿಂಗೆ ವೇವ್ ಮಾಡಿದ್ವಿ. ಅವ್ನು ಖುಷಿಯಾಗಿ ಓಡ್ ಬಂದ. ಎಷ್ಟು ಅಂದ 20 ರೂಪಾಯಿ ಅಂತ ಹೇಳಿದ್ವಿ. ನನ್ನ ಹತ್ರ ಅಷ್ಟಿಲ್ಲ ಮಗ, 30 ರೂಪಾಯಿ ಅಂತ ಹೇಳಿದ್ವಿ. ಇಲ್ಲ ಅಷ್ಟು ಅಂತ 19 ರೂಪೀಸ್ ತಕ್ಕೊಟ್ಟ ಅವನು. ಸರಿ ಅಂತ ಹೇಳ್ಕೊಂಡ್ವಿ. ಆಮೇಲೆ ನಾವು ಹೊರಟ್ವಿ, ಇನ್ನೊಂದು ಪ್ರಿಂಟ್ಔಟ್ ಹೊಡ್ಸ್ಬೇಕು ಅಂತ ಹೋಗ್ತಾ ಇದ್ದೇವೆ. ಅಷ್ಟ್ರಲ್ಲಿ ಅವ್ನು ವಾಪಸ್ ಬಂದು ಇದು ರಿಯಲ್ ತಾನೇ ಅಂತ ಹೇಳ. ಬೇಡ ಬಿಡು, ನೀ ಇಟ್ಕೋಗ್ರು, ನಿಮ್ಮಂತವ್ರಿಗೆಲ್ಲ ಕೊಡೋದೇ ತಪ್ಪು ಅಂತ. ಇಲ್ಲ ಬ್ರೋ ಆಮೇಲೆ ಇನ್ನೊಂದು ಪ್ರಿಂಟ್ ಹೊಡ್ಸಿದ್ವಿ. ಇನ್ನು ಯಾರ ಮನೆಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ನೋಡ್ಬಿಟ್ಟು ಓಹ್ ಸಿಕ್ತಾ ಅಂದ. ಸಿಕ್ಕಿದೆ ಅಂದೆ. ಸೈಡಿಗೆ ಬಾ ಅಂತ ಹೇಳಿ ಅವ್ನು 30 ರೂಪಾಯಿ ತಗೊಂಡ. 42 ರೂಪಾಯಿ 44 ರೂಪಾಯಿ ಆಗಿತ್ತು ಪಾರ್ಟಿ ಅವತ್ತಂತೂ. ಅವತ್ತು 4 ರೂಪಾಯಿ ಪಾರ್ಟಿ, 4 ರೂಪಾಯಿ ಅನಾರ್ಕಲಿ ತಿನ್ಕೊಂಡು 20 ರೂಪಾಯಿಗಳು ಕಳ್ಕೊಂಡಿನ್ ಗೊತ್ತಾ. ಆದ್ರೆ ನಾನು ರೂಲ್ ಹಾಕಿದೆ ನನ್ನ ಫ್ರೆಂಡಿಗೆ, ನಾಳೆ ಬೆಳಗ್ಗೆ ತನಕ ಪಕ್ಕ ಹೊಸ ಒರಿಜಿನಲ್ ಪೇಪರ್ ಸಿಗುತ್ತೆ ಅಂದ್ರೆ ವಿ ಹ್ಯಾವ್ ಟು ಗೋ ಗಿವ್ ದಮ್ ರಿಯಲ್ ಪೇಪರ್ ಅಂತ ಹೇಳ್ಬಿಟ್ಟು. And we did that. ಅದನ್ನು ಸಿಕ್ತು. ಮಾರನೇ ಬೆಳಗ್ಗೆ ಎಕ್ಸಾಮ್ಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮೊದಲು ಹೋಗಿ ಕೊಟ್ವಿ ನೋಡ್ಕೊಳಕ್ಕೆ. ಯಾಕಂದ್ರೆ ಅವಾಗ ಪ್ರಿಂಟ್ಔಟ್ ಹೊಡ್ಸಕ್ ಕಾಸಿಲ್ಲ, ಪಾರ್ಟಿ ಎಲ್ಲ ಆಗೋಗಿತ್ತು. ನೋಡ್ಕೊ ಏನೇನ್ ಪೇಪರ್ ಏನೇನ್ ಬರುತ್ತೆ ಅಂತ ಅವ್ನು ನೋಡ್ಕೊಂಡ. ಆ ತರ ಕೊಡ್ಬಾರ್ದು ಅರ್ಧ ಗಂಟೆ ಮುಂಚೆ ಎಲ್ಲ. ಯಾಕಂದ್ರೆ ಅರ್ಧ ಗಂಟೆ ಮುಂಚೆ ಅವ್ನ್ ಪೇಪರ್ ನೋಡ್ತವನೆ, ಯಾವ್ದು ಆನ್ಸರ್ ಗೊತ್ತಿಲ್ಲ, ಓದಕ್ಕೂ ಆಗಲ್ಲ ಇವಾಗ ಅರ್ಧ ಗಂಟೆ ಎಲ್ಲ. ಬಟ್ ಅವ್ನ್ ಗೊತ್ತು ಆಲ್ರೆಡಿ ಫೇಲ್ ಇಡೀ ಎಕ್ಸಾಮ್ ಕೊಂಡು. ಅಯ್ಯೋ ಅವ್ನ್ ತಪ್ಪು ಪೇಪರ್ ಬಂದಿತ್ತು ಅದಕ್ಕೆ ಫೇಲ್ ಆದ ಅಂತ ಸುಮ್ನಿದ್ದ. ನೀನ್ ಕರೆಕ್ಟ್ ಪೇಪರ್ ತೋರಿಸ್ಬಿಟ್ಟು ಫೇಲ್ ಮಾಡಿದ. ನನ್ಗೆ ಗೊತ್ತಿದ್ದಾದ್ರೂ ಏನು ಮಾಡಕ್ಕಾಗಿಲ್ಲ. ಆಲ್ರೈಟ್ ಗೈಸ್, ಇಲ್ಲಿಗೆ ನಮ್ಮ ಫಸ್ಟ್ನೇ ಸಂಚಿಕೆ ಮುಗೀತು. ಇದಿಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹುಡುಗರಿಗೂ ಅವರ ಯೂಟ್ಯೂಬ್ ಚಾನಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಅದನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕಾಮಿಡಿ ಮನೆ ಇನ್ಸ್ಟಾಗ್ರಾಮ್ ಹಾಕಿರ್ತೀವಿ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಫ್ರೀ ಸಬ್ಸ್ಕ್ರಿಪ್ಷನ್ಸ್. ಏನ್ ಕೆಲಸ ಐತೆ ನಿಮಗೆ ಮಾಡಕ್ಕೆ? ನೆಟ್ಫ್ಲಿಕ್ಸ್ 650 ರೂಪಾಯಿ ಸಬ್ಸ್ಕ್ರಿಪ್ಷನ್, ನಮ್ದು ಪುಕ್ಷಡೆ ಸಬ್ಸ್ಕ್ರಿಪ್ಷನ್. ಸೊ ಸಬ್ಸ್ಕ್ರೈಬ್ ಗೈಸ್, ಪ್ಲೀಸ್.